ಕ್ರೂಡ್ ಆಯಿಲ್ ಪ್ರೈಸಸ್ 5% ಫಾಲ್ ಆಗಿದೆ. ಅದರಿಂದ ಇವತ್ತಿನ ಮಾರ್ಕೆಟ್ಸ್ ಆದ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ US ಇರಾನ್ ಡೀಲ್ ಪರವಾಗಿ ತುಂಬಾ ಪಾಸಿಟಿವ್ ಅಪ್ಡೇಟ್ಸ್ ಕೂಡ ಬಂದಿದ್ದಾವೆ. ಅದ್ರ ಜೊತೆಗೆ ಈ ಪೀಸ್ ಅಗ್ರಿಮೆಂಟ್ ಕಂಪ್ಲೀಟ್ ಆಗೋದ್ರಿಂದ ನಮ್ಮ ಇಂಡಿಯಾಗೆ ಇನ್ನೂ ತುಂಬಾನೇ ಪಾಸಿಟಿವ್ ಆಗುತ್ತೆ. ಮತ್ತೆ ಇವತ್ತು ಫಿನಾನ್ಸ್ ಮಿನಿಸ್ಟರ್ ಅವರು ಕಮಿಂಗ್ ಟೈಮಲ್ಲೂ ಕೂಡ ಸ್ವಲ್ಪ ಟ್ಯಾಕ್ಸಸ್ನ ಕಮ್ಮಿ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದೀವಿ ಅಂತ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದ ಇವತ್ತು ಕ್ಯಾಪಿಟಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಿರೋ ಸ್ಟಾಕ್ಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ಸ್ ನೋಡಿದ್ರಾ ಎರಡನೇ ದಿನ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ನಿಫ್ಟಿ ಸೆನ್ಸೆಕ್ಸ್ ಆದ್ರೆ ಎಬೋವ್ 1% ಪಾಸಿಟಿವ್ ಆಗಿ ಗ್ರೋ ಆಗಿದ್ರೆ, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಎಬೋವ್ 1.5% ಪಾಸಿಟಿವ್ ಆಗಿ ಗ್ರೋ ಆಗಿದ್ದಾವೆ. ಮತ್ತೆ ಸೆಕ್ಟಾರ್ ವೈಸ್ ನೋಡಿದ್ರು ತುಂಬಾನೇ ಸೆಕ್ಟಾರ್ಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಲ್ಲೂ ಆಟೋ, ಮೆಟಲ್ಸ್, ರಿಯಾಲಿಟಿ ಸೆಕ್ಟರ್ಸ್ ಆದರೆ ಇನ್ನೂ ಸ್ವಲ್ಪ ಪಾಸಿಟಿವ್ ಆಗಿ ಗ್ರೋ ಆಗಿದ್ದಾವೆ, ಎಬೋ 2%. ಮತ್ತೆ ಇವತ್ತು ನಮ್ಮ ಮಾರ್ಕೆಟ್ಸ್ ಮಾತ್ರನೆಲ್ಲ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು, ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಇದೇ ಥರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಜಪಾನ್ ಮಾರ್ಕೆಟ್ಸ್ ಮತ್ತು ಕೊರಿಯನ್ ಮಾರ್ಕೆಟ್ಸ್ ಆದರೆ ನಿಯರ್ಲಿ 5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ರೆ, ಇಂಡೋನೇಷಿಯನ್ ಮಾರ್ಕೆಟ್ಸ್ ನಿಯರ್ಲಿ 4%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಓವರ್ ಆಲ್ ಏಷ್ಯನ್ ಮಾರ್ಕೆಟ್ಸ್ ಕೂಡ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ, US ಮತ್ತೆ ಇರಾನ್ ಅವರ ಪೀಸ್ ಡೀಲ್ ಬಗ್ಗೆ ತುಂಬಾನೇ ಪಾಸಿಟಿವ್ ಅಪ್ಡೇಟ್ಸ್ ಬಂದಿದ್ದಾವೆ. ಆ ಕಾರಣದಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಶುಕ್ರವಾರ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋದಲ್ಲೇ ಇರಾನ್ ಮತ್ತೆ US ಪೀಸ್ ಡೀಲ್ ಬಗ್ಗೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಜೊತೆಗೆ ಅವತ್ತು ಭಾನುವಾರದೊಳಗಡೆ ಈ ಪೀಸ್ ಅಗ್ರಿಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದೆ. ಆದ್ರೆ ಈ ವೀಕೆಂಡ್ ಅಲ್ಲಿ ಈ ಪೀಸ್ ಅಗ್ರಿಮೆಂಟ್ಗೆ ಸೈನ್ ಆಗಲಿಲ್ಲ. ಅದ್ರ ಜೊತೆಗೆ ಈ ಪೀಸ್ ಪ್ಲಾನ್ ಬಗ್ಗೆ ಎಲ್ಲ ತುಂಬಾನೇ ಪಾಸಿಟಿವ್ ಅಪ್ಡೇಟ್ಸ್ ಕೂಡ ಬಂದಿದ್ದಾವೆ, ನೆಗೆಟಿವ್ ಅಪ್ಡೇಟ್ಸ್ ಕೂಡ ಬಂದಿದ್ದಾವೆ. ಅವನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ಸ್ ಸ್ಪೆಸಿಫಿಕ್ ಆಗಿ ಇಷ್ಟು ಪಾಸಿಟಿವ್ ಆಗಿ ಗ್ರೋ ಆಗೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವರೇ ಕಾರಣ. ಇವತ್ತು ನಮ್ಮ ಮಾರ್ಕೆಟ್ ಓಪನ್ ಆಗೋದಕ್ಕೂ ಮುಂಚೆ ಅಂದ್ರೆ ಇವತ್ತು ಬೆಳಗಿನ ಜಾವ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಇನ್ನೊಂದು ಸ್ಟೇಟ್ಮೆಂಟ್ಸ್ ಬಂದಿದೆ. ಆ ಸ್ಟೇಟ್ಮೆಂಟ್ಸ್ ಇಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇಲ್ಲ ಅಂತ ಅಂದಿದ್ರೆ ಇವತ್ತು ನಮ್ಮ ಮಾರ್ಕೆಟ್ಸ್ ಮತ್ತೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇತ್ತು. ಅದನ್ನು ಕೂಡ ಈಗ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಮತ್ತೆ ಫ್ರೆಂಡ್ಸ್, ಈಗ US ಮತ್ತೆ ಇರಾನ್ ಅವರ ಪೀಸ್ ಅಗ್ರಿಮೆಂಟ್ ಅಲ್ಲಿ ಏನೇನು ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈಗ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ ಇದನ್ನಂತೂ ಕಂಪ್ಲೀಟ್ ಆಗಿ ಓಪನ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ 60 ಡೇಸ್ವರೆಗೂ ಸೀಸ್ ಫೈರ್ ಇರುತ್ತೆ. ಈ ಸೀಸ್ ಫೈರ್ ಅಲ್ಲಿ ಲೆಬನಾನ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅದಾದ್ಮೇಲೆ US ಆದ್ರೆ ಇರಾನ್ ಅವರ ಆಯಿಲ್ ಮೇಲೆ ತುಂಬಾನೇ ಸ್ಯಾಂಕ್ಷನ್ಸ್ನ ವಿಧಿಸಿದ್ದಾರೆ. ಆ ಸ್ಯಾಂಕ್ಷನ್ಸ್ನೆಲ್ಲ ಈಗ ರಿಮೂವ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಈಗ ಇರಾನ್ಗೆ ಸಂಬಂಧಪಟ್ಟಿರೋ ತುಂಬಾನೇ ಅಸೆಟ್ಸ್ನ ಫ್ರೀಸ್ ಮಾಡಿದ್ದಾರೆ. ಅದನ್ನೆಲ್ಲ ಈಗ ಅನ್ಫ್ರೀಸ್ ಮಾಡಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಇರಾನ್ ಅವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಈಗ ಈ ಅಗ್ರಿಮೆಂಟ್ ಸೈನ್ ಆಗೋದಕ್ಕೂ ಮುಂಚೆನೆ $12 ಬಿಲಿಯನ್ ಅನ್ಫ್ರೀಸ್ ಮಾಡಬೇಕು ಅಂತ ಕೂಡ ಕೇಳಿದ್ದಾರೆ. ಅದ್ರ ಜೊತೆಗೆ ತುಂಬಾನೇ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ಹೊಸ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತಾ ಇದಾವೆ. ಏನಂದ್ರೆ ಈಗ ಈ ವಾರಿಂದ ಇರಾನ್ ಆದ್ರೆ ತುಂಬಾನೇ ಡಿಸ್ಟ್ರಾಯ್ ಆಗಿದೆ. ಅದಕ್ಕೋಸ್ಕರ US ಮತ್ತೆ US ಅಲಿಯನ್ಸ್ ಇಂದ ಸುಮಾರು $300 ಬಿಲಿಯನ್ ಕಾಂಪನ್ಸೇಷನ್ ಕೊಡಬೇಕು ಅಂತ ಇರಾನ್ ಅವರು ಕೇಳ್ತಾ ಇದ್ದಾರೆ ಅಂತ ಅಪ್ಡೇಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಈ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಬಗ್ಗೆ ತುಂಬಾನೇ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ಬೇರೆ ತರ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತಾ ಇದಾವೆ. ಅವನ್ನ ಕೂಡ ಜಸ್ಟ್ ಇವಾಗ 2 ಮಿನಿಟ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಲ್ಲಿ ಯಾವುದು ಕರೆಕ್ಟ್ ಯಾವುದು ತಪ್ಪು ಅಂತ ಯಾವುದನ್ನು ಕನ್ಕ್ಲೂಡ್ ಮಾಡೋಕ್ಕಾಗ್ತಿಲ್ಲ. ತುಂಬಾನೇ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ತುಂಬಾ ಹೊಸ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತಾ ಇದಾವೆ. ಅದರಲ್ಲಿ ಮೊದಲನೇದಾಗಿ ನೋಡಿದ್ರೆ ಇರಾನ್ ಅವ್ರ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಇರಾನ್ ಅವರು ಯಾವುದೇ ಕಾರಣಕ್ಕೂ ಈ ನ್ಯೂಕ್ಲಿಯರ್ ವೆಪನ್ಸ್ನ ತಯಾರು ಮಾಡೋದನ್ನ ಸ್ಟಾಪ್ ಮಾಡಲ್ಲ ಅಂತ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ. ಇನ್ನೊಂದೊಂದು ಪ್ಲಾಟ್ಫಾರ್ಮ್ಸ್ ಅಲ್ಲಾದ್ರೆ ಈ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಇವಾಗ ಏನಿದೆ ಅದನ್ನ 3ನೇ ದೇಶದಲ್ಲಿ ಅಂದ್ರೆ US ಅಲ್ಲೂ ಇರೋದು ಬೇಡ, ಇರಾನ್ ಅಲ್ಲೂ ಇರೋದು ಬೇಡ, ಬೇರೆ ದೇಶದಲ್ಲಿ ಅದನ್ನ ಇಟ್ರೆ ಒಳ್ಳೇದು ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿದ್ರೆ ಈ 20 ಇಯರ್ಸ್ವರೆಗೂ ಇರಾನ್ ಅವರು ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಮಾಡಬಾರ್ದು ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಈ ತರ ಹಲವಾರು ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ತುಂಬಾ ಹೊಸ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತಾ ಇದಾವೆ. ಅದಕ್ಕೋಸ್ಕರ ಈ ಫಸ್ಟ್ ಟ್ರೆಂಚ್ ಡೀಲ್ ಯಾವಾಗ ಸೈನ್ ಆಗುತ್ತೋ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗಿರುತ್ತೆ.
ಅವಾಗ ನಮ್ಗೆ ಇನ್ನೊಂದು ಕ್ಲಾರಿಟಿ ಸಿಗುತ್ತೆ ಈ ನ್ಯೂಕ್ಲಿಯರ್ ಪರವಾಗಿ ಯಾವ ತರ ಡಿಸಿಷನ್ಸ್ ನ ತಗೊಬಹುದು ಕಮಿಂಗ್ ಟೈಮ್ ಅಲ್ಲಿ ಅಂತ. ಈ US ಮತ್ತೆ ಇರಾನ್ ಪೀಸ್ ಡೀಲ್ ಯಾವಾಗ ಸೈನ್ ಆಗುತ್ತೆ ಅಂತ ನೋಡಿದ್ರೆ ಜೂನ್ 19ನೇ ತಾರೀಕು ಸೈನ್ ಆಗುತ್ತೆ, ಅದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಈಗ ಇದು ಎರಡು ಕಡೆಯಿಂದ ಕನ್ಫರ್ಮೇಶನ್ ಬಂದಿದೆ, ಅದರಿಂದನೇ ಇವತ್ತು ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಭಾನುವಾರನೇ ಪೀಸ್ ಡೀಲ್ ಸೈನ್ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ ಶುಕ್ರವಾರ ವಿಡಿಯೋದಲ್ಲಿ. ಅದು ಏನಕ್ಕೆ ಸೈನ್ ಆಗಿಲ್ಲ ಅಂತ ಅಂದ್ರೆ ಭಾನುವಾರ ಹಿಜ್ಬುಲ್ಲಾದವರು ಇಸ್ರೇಲ್ ಮೇಲೆ ಮತ್ತೆ ಡ್ರೋನ್ ಅಟ್ಯಾಕ್ ನ ಮಾಡಿದ್ದಾರೆ, ಅದರಿಂದ ನೆನ್ನೆ ಯಾವುದೇ ತರ ಪೀಸ್ ಅಗ್ರಿಮೆಂಟ್ಸ್ ಸೈನ್ ಆಗಲಿಲ್ಲ. ಈ ತರ ಡ್ರೋನ್ ಅಟ್ಯಾಕ್ಸ್ ನಡೆದಿರೋ ಕಾರಣದಿಂದ ನಿನ್ನೆ ನೋಡಿದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿತ್ತು. ಆದ್ರೆ ಇವತ್ ಬೆಳಿಗ್ಗೆ ಡೊನಾಲ್ಡ್ ಟ್ರಂಪ್ ಅವರು ಅವ್ರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ US ಮತ್ತೆ ಇರಾನ್ ಪೀಸ್ ಅಗ್ರಿಮೆಂಟ್ಸ್ ಬಗ್ಗೆ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿ ಈ ಜೂನ್ 19th ಸೈನ್ ಆಗುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಅದರಿಂದನೇ ಇವತ್ತಿನ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಪ್ರತಿಯೊಬ್ರು ನೆನ್ಪಿಟ್ಕೊಬೇಕಾಗಿರೋದು ಏನು ಅಂತ ಅಂದ್ರೆ ಈ ನ್ಯೂಕ್ಲಿಯರ್ ಡೀಲ್ ಬಗ್ಗೆ ತುಂಬಾನೇ ಕನ್ಫ್ಯೂಷನ್ಸ್ ಇದೆ. ಅದಕ್ಕೋಸ್ಕರ ಈಗ ಫಸ್ಟ್ ಟ್ರೆಂಚ್ ಡೀಲ್ ಸೈನ್ ಆಗುತ್ತಲ್ಲ, ಅದೇನಾದ್ರು ಡೀಲ್ ಸೈನ್ ಆದ್ರೆ ಅದು ಸ್ವಲ್ಪ ಪಾಸಿಟಿವ್ ಆಗುತ್ತೆ. ಒಂದ್ ವೇಳೆ ಅದೇ ಡೀಲ್ ಏನಾದ್ರು ಕ್ಯಾನ್ಸಲ್ ಆದ್ರೆ ನಮ್ಮ ಮಾರ್ಕೆಟ್ಸ್ ಮತ್ತೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. 19ನೇ ತಾರೀಕುವರೆಗೂ ನೋಡೋಣ ಯಾವ ತರ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತವೆ ಅಂತ. ಮತ್ತೆ ಇವತ್ತು ಕ್ರೂಡ್ ಆಯಿಲ್ ಪ್ರೈಸಸ್ ಆದ್ರೆ ನಿಯರ್ಲಿ 4% ಫಾಲ್ ಆಗಿದೆ. ಈಗ $82 ಪರ್ ಬ್ಯಾರಲ್ ಅಲ್ಲಿ ಕ್ರೂಡ್ ಆಯಿಲ್ ಟ್ರೇಡ್ ಆಗ್ತಾ ಇದೆ. ಮತ್ತೆ ಫ್ರೆಂಡ್ಸ್, ಈಗ ಈ ತರ ಕ್ರೂಡ್ ಆಯಿಲ್ ಫಾಲ್ ಆಗೋದು ಮತ್ತೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಆಗೋದ್ರಿಂದ ನಮ್ಮ ಇಂಡಿಯಾಗಂತೂ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಅದರಿಂದನೇ ಇವತ್ತು ತುಂಬಾನೇ ಕಂಪನೀಸ್ ಎಲ್ಲ ಈ ತರ ಪಾಸಿಟಿವ್ ಆಗಿ ಗ್ರೋ ಆಗಿರೋದು. ಜಸ್ಟ್ ಕಂಪನೀಸ್ ಅಂತಾನೆ ಅಲ್ಲ, ಓವರ್ ಆಲ್ ಸೆಕ್ಟಾರ್ಸ್ ಅನ್ನೇ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದ್ದಾವೆ. ಇಂಡಿಯನ್ಸ್ ಆದ್ರೆ ಸುಮಾರು 95 ಲಕ್ಷ ಜನ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲಿ ಇದ್ದಾರೆ. ಮತ್ತೆ 38% ಆಫ್ ರೆಮಿಟೆನ್ಸ್ ಬರುತ್ತೆ ನಮ್ಮ ಇಂಡಿಯಾ ಒಳಗಡೆ. ಅಂದ್ರೆ ನಮ್ಮ ಇಂಡಿಯನ್ ಸಿಟಿಸನ್ಸ್ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲಿ ವರ್ಕ್ ಮಾಡಿ ನಮ್ಮ ಇಂಡಿಯಾಗೆ ದುಡ್ಡು ಕಳಿಸ್ತಾ ಇದ್ದಾರೆ ಅಂತ ಅರ್ಥ. ಅದಾದ್ಮೇಲೆ 43% ನಾವು ಕ್ರೂಡ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಂತೀವಿ. ಮತ್ತೆ 78% ಆಫ್ ಗ್ಯಾಸ್ ನ ಇಂಪೋರ್ಟ್ ಮಾಡ್ಕೊಂತೀವಿ ಇರಾನ್, ಕತರ್, UAE, ಸೌದಿ ಈ ತರ ಕಂಟ್ರೀಸ್ ಇಂದ. ಅದಾದ್ಮೇಲೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ರೂಟ್ ಇದೆ ಅಲ್ವಾ, ಈ ರೂಟ್ ಮುಖಾಂತರನೇ 50% ಆಯಿಲ್ನ, 60% ಗ್ಯಾಸ್ನ, 100% LPG ನ ಇಂಪೋರ್ಟ್ ಮಾಡ್ಕೊಂತೀವಿ. ಮತ್ತೆ ನಮ್ಮ ಇಂಡಿಯಾ ಆದ್ರೆ 14% ಗೂಡ್ಸ್ನ ಕೂಡ ಇದೇ ರೂಟಲ್ಲೇ ಎಕ್ಸ್ಪೋರ್ಟ್ ಮಾಡ್ತಾರೆ. 44% ಜ್ಯುವೆಲರಿ ಎಕ್ಸ್ಪೋರ್ಟ್ ಮಾಡ್ತೀವಿ. ಮತ್ತೆ 24% ಆಟೋಸ್ ಮತ್ತೆ ಕಾಂಪೊನೆಂಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಮತ್ತೆ 20% ಫುಡ್ ಅಂಡ್ ಬ್ರೇವರೇಜಸ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಅಂದ್ರೆ ರೈಸ್, ಶುಗರ್, ಸ್ಪೈಸಸ್, ಟೀ ಮತ್ತೆ ಇನ್ನ ಹಲವಾರು ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಇಂದ 19% ಪ್ರಾಡಕ್ಟ್ಸ್ನ ನಾವು ಇಂಪೋರ್ಟ್ ಮಾಡ್ಕೊಂತೀವಿ. ಅದಕ್ಕೋಸ್ಕರನೇ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನೋದು ನಮಗೆ ತುಂಬಾನೇ ಮುಖ್ಯ ಆಗಿರುತ್ತೆ. ಮತ್ತೆ ಒಂದ್ ವೇಳೆ ಕಮಿಂಗ್ ಟೈಮಲ್ಲಿ ಈ ಕ್ರೂಡ್ ಆಯಿಲ್ ಫಾಲ್ ಆಗೋದು ಅಥವಾ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕಂಪ್ಲೀಟ್ ಆಗಿ ಓಪನ್ ಆಗೋದ್ರಿಂದ ಇದು ನಮ್ಮ ಇಂಡಿಯಾಗಂತೂ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ನೋಡೋಣ ಈ ಪೀಸ್ ಅಗ್ರಿಮೆಂಟ್ಸ್ ಬಗ್ಗೆ ಎಲ್ಲ ಕಮಿಂಗ್ ಟೈಮಲ್ಲಿ ಇನ್ನ ಯಾವ ತರ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತವೆ ಅಂತ. ಮತ್ತೆ ಈ ಪೀಸ್ ಅಗ್ರಿಮೆಂಟ್ ಬಗ್ಗೆ ಎಲ್ಲ ಪಾಸಿಟಿವ್ ಡೇಟಾಸ್ ಅಪ್ಡೇಟ್ ಆಗಿರೋ ಕಾರಣದಿಂದ ಗೋಲ್ಡ್ ಪ್ರೈಸಸ್ ಆದ್ರೆ ನಿಯರ್ಲಿ 2% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಗೋಲ್ಡ್ ETFs, ಸಿಲ್ವರ್ ETFs ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದ್ರ ಜೊತೆಗೆ ಈ ಗೋಲ್ಡ್ ಕಂಪನೀಸ್ ನೋಡಿದ್ರು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಲ್ಲೂ ಕಲ್ಯಾಣ್ ಜ್ಯುವೆಲರ್ಸ್ ಆದ್ರೆ ಅಬೌಟ್ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ಮುಂಚೆ ಹೇಳ್ದಂಗೆ ನಾವು ಸ್ಟ್ರೈಟ್ ಆಫ್ ಹಾರ್ಮೋಸ್ ಮುಖಾಂತರ 44% ಗೋಲ್ಡ್ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ, ಅದರಿಂದ ಈ ಕಲ್ಯಾಣ್ ಜ್ಯುವೆಲರ್ಸ್ಗೂ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದೇ ಕಾರಣದಿಂದನೇ ಇವತ್ತು ಗೋಲ್ಡ್ ಕಂಪನೀಸ್ ಎಲ್ಲ ಈ ತರ ಪಾಸಿಟಿವ್ ಆಗಿ ಗ್ರೋ ಆಗಿರೋದು. ಮತ್ತೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ನಮ್ಮ ಇಂಡಿಯನ್ ಎಕಾನಮಿ ಬಗ್ಗೆ ಕೂಡ ಇನ್ನೊಂದು ನೆಗೆಟಿವ್ ಡೇಟಾ ಅಪ್ಡೇಟ್ ಆಗಿದೆ. ಶುಕ್ರವಾರ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗಿದೆ. ಇನ್ಫ್ಲೇಷನ್ ಆದ್ರೆ 3.9% ಬಂದಿದೆ. ಈಗ RBI ಟಾರ್ಗೆಟ್ ನೋಡಿದ್ರೇನೆ 4% ಇರೋದು. ಅಂಥದ್ರಲ್ಲಿ ಇನ್ಫ್ಲೇಷನ್ ಆದರೆ ಮೇ ಮಂತಲ್ಲಿ 3.9% ಬಂದಿದೆ. ಅದ್ರ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ WPI ಇನ್ಫ್ಲೇಷನ್ ಡೇಟಾ ಬಂದಿದೆ. ಇದಂತೂ 3 ಇಯರ್ಸ್ ಹೈಯಲ್ಲಿ ಬಂದಿದೆ. ಲಾಸ್ಟ್ ಟೈಮ್ ಎಬೋ 8% ಬಂದಿತ್ತು, ಆದರೆ ಮೇ ಮಂತಲ್ಲಿ 9.68% ಬಂದಿದೆ. ಅಂದರೆ 3 ಇಯರ್ಸ್ ಹೈಯಲ್ಲಿ ಬಂದಿದೆ. ಫ್ರೆಂಡ್ಸ್, ಈಗ ಈ WPI ಇನ್ಫ್ಲೇಷನ್ ಅಂದರೆ ಅದೇನು ನಮಗಲ್ಲ, ಅದು ಕಂಪನೀಸ್ಗೆ ಬರುತ್ತೆ. ಅಂದರೆ ಒಂದು ಕಂಪನಿ ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಿ ಆ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅವ್ರಿಗೆ ಕಾಸ್ಟ್ ಎಷ್ಟು ಆಗ್ತಾ ಇದೆ ಅಂತ, ಆ ಇನ್ಫ್ಲೇಷನ್ನೇ 9% ಇನ್ಕ್ರೀಸ್ ಆಗಿದೆ ಅಂತ ಅಂದರೆ ಹಾಗಾದರೆ ಆ ಕಾಸ್ಟ್ನ ಅವ್ರು ಭರಿಸ್ತಾರ ಅಂದರೆ ಅವ್ರು ಭರಿಸಲ್ಲ. ಅವ್ರು ಭರ್ಸಂಗಿದ್ರೆ ಅವ್ರ ಪ್ರಾಫಿಟ್ಸ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಬೈ ದ ಎಂಡ್ ಆಫ್ ದ ಡೇ ಅದು ಜನಗಳ ಮೇಲೇ ಬರುತ್ತೆ. ಈ ಥರ WPI ಇನ್ಫ್ಲೇಷನ್ ಇನ್ಕ್ರೀಸ್ ಆಗೋದ್ರಿಂದ ಕೂಡ ಅದು ನಮ್ಮ ಮೇಲೆ ತುಂಬಾ ಇಂಪ್ಯಾಕ್ಟ್ ಇರುತ್ತೆ. ಮತ್ತು ನಮ್ಮ ಫಿನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಅವ್ರ ಕಡೆಯಿಂದ ಕೂಡ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬಂದಿದ್ದಾವೆ. ಏನಂದರೆ
ಕಮ್ಮಿಂಗ್ ಟೈಮಲ್ಲೂ ಕೂಡ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ನಮ್ಮ ಇಂಡಿಯಾದೊಳಗಡೆ ಇನ್ನೂ ತುಂಬಾ ಜಾಸ್ತಿ ಬರಬೇಕು ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದಕ್ಕೆ ಒಂದಲ್ಲ ಒಂದು ಪ್ರಯತ್ನನ ಮಾಡ್ತಾನೆ ಇರ್ತೀವಿ ಅಂತ ಹೇಳಿದ್ದಾರೆ. ಈಗ ರೀಸೆಂಟಾಗಿ ನೋಡಿದ್ರೆ ಈ ಗೌರ್ಮೆಂಟ್ ಸೆಕ್ಯೂರಿಟೀಸ್ ರಿಲೇಟೆಡ್ ಆಗಿ ಟ್ಯಾಕ್ಸಸ್ನೆಲ್ಲ ಕಟ್ ಮಾಡಿದ್ರು. ಅದರಿಂದ ಗೌರ್ಮೆಂಟ್ ಬಾಂಡ್ಸ್ ಒಳಗಡೆ ಫಾರಿನ್ ಇನ್ಫ್ಲೋಸ್ ತುಂಬಾ ಜಾಸ್ತಿ ಆಗುತ್ತೆ. ಅದೇ ಥರ ಕಮ್ಮಿಂಗ್ ಟೈಮಲ್ಲಿ ನಮ್ಮ ಈಕ್ವಿಟಿ ಮಾರ್ಕೆಟ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಟ್ಯಾಕ್ಸಸ್ನ ಕಮ್ಮಿ ಮಾಡೋದ್ರಿಂದ ಅದು ನಮ್ಮ ಇಂಡಿಯನ್ ಇನ್ವೆಸ್ಟರ್ಸ್ಗೆ ಮತ್ತು ಫಾರಿನ್ ಇನ್ವೆಸ್ಟರ್ಸ್ಗೂ ಕೂಡ ಇದು ತುಂಬಾ ಅಡ್ವಾಂಟೇಜ್ ಇರುತ್ತೆ. ಅಟ್ಲೀಸ್ಟ್ ಕಮ್ಮಿಂಗ್ ಬಜೆಟಲ್ಲಿ ಏನಾದರೂ ಈ ಥರ ಚೇಂಜಸ್ನ ತಂದರೆ ಅದು ನಮ್ಮ ಮಾರ್ಕೆಟ್ಸ್ಗೆ ಇನ್ನೂ ತುಂಬಾ ಪಾಸಿಟಿವ್ ಆಗುತ್ತೆ. ಇದ್ರ ಬಗ್ಗೆ ನೀವೇನು ಅನ್ಕೊತಾ ಇದ್ದೀರಾ ಅಂತ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನನ್ನ ಒಪಿನಿಯನ್ ಪ್ರಕಾರ ಈಕ್ವಿಟಿ ಇನ್ವೆಸ್ಟರ್ಸ್ಗೆ ಸ್ವಲ್ಪ ಟ್ಯಾಕ್ಸ್ ರಿಲೀಫ್ನ ಕೊಟ್ಟರೆ ಅದು ನಮ್ಮ ಮಾರ್ಕೆಟ್ಸ್ಗೆ ಇನ್ನೂ ಸ್ವಲ್ಪ ಪಾಸಿಟಿವ್ ಆಗುತ್ತೆ. ಅದರಲ್ಲೂ ಈ STCG ಟ್ಯಾಕ್ಸಸ್ ಏನಿದೆ ಪ್ರೆಸೆಂಟ್ ಈಗ 20% ಇದೆ, ಅದನ್ನು 10%ಗೆ ತಂದು ಈ LTCG ಟ್ಯಾಕ್ಸಸ್ ಪ್ರೆಸೆಂಟ್ ಈಗ 12.5% ಇದೆ, ಇದನ್ನು 5%ಗೆ ತಂದರೆ ಅದು ನಮ್ಮ ಮಾರ್ಕೆಟ್ಸ್ಗೆ ಇನ್ನೂ ತುಂಬಾ ಪಾಸಿಟಿವ್ ಗ್ರೋತ್ ಇರುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಅದರಿಂದ ಮಾರ್ಕೆಟ್ ಒಳಗಡೆ ಇನ್ನೂ ಅಡಿಷ್ನಲ್ ಇನ್ಫ್ಲೋಸ್ ಕೂಡ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಮತ್ತು ಈ US ಇರಾನ್ ವಾರ್ ಟೆನ್ಷನ್ಸ್ ಆದಮೇಲೆ ಈಗ ಹೊಸ ಟೆನ್ಷನ್ ಶುರು ಆಗ್ತಾ ಇದೆ. ಅದೇ ಜಪಾನ್ ಯೆನ್ ಕ್ಯಾರಿ ಟ್ರೇಡ್. ಈಗ $1ಗೆ ಜಪಾನ್ ಯೆನ್ ಕರೆನ್ಸಿ ವ್ಯಾಲ್ಯೂ ನೋಡಿದ್ರೆ 160ಗೆ ರೀಚ್ ಆಗಿದೆ. ಇದಂತೂ ತುಂಬಾ ಜಾಸ್ತಿ ಆಗಿದೆ. ಅದರಿಂದ ಕಮ್ಮಿಂಗ್ ಟೈಮಲ್ಲಿ US ಮಾರ್ಕೆಟಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕೂಡ ಕ್ರಿಯೇಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮತ್ತು ಜಪಾನಲ್ಲಿ ಇಂಟ್ರೆಸ್ಟ್ ರೇಟ್ನ ಕೂಡ 25 ಬೇಸಿಸ್ ಪಾಯಿಂಟ್ಸ್ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಕೂಡ ಇದೆ ಅಂತ ಸ್ವಲ್ಪ ಸ್ಟೇಟ್ಮೆಂಟ್ಸ್ ಬರ್ತಾ ಇದ್ದಾವೆ. ಅದರಿಂದ US ಮಾರ್ಕೆಟ್ ಸ್ವಲ್ಪ ಫಾಲ್ ಆಗ್ಬೋದು. ಅದರಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಕಮ್ಮಿಂಗ್ ಟೈಮಲ್ಲಿ ಈ ಜಪಾನ್ ಯೆನ್ ಕ್ಯಾರಿ ಟ್ರೇಡ್ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಮಲ್ಟಿಪಲ್ ಟೈಮ್ಸೇ ಮೆನ್ಷನ್ ಮಾಡಿದ್ದೆ. ಮತ್ತು ಫ್ರೆಂಡ್ಸ್, ಪ್ರತಿಯೊಬ್ಬರೂ ನೆನ್ಪಿಟ್ಕೊಂಡಿರಿ, ನಾಳೆ US ಅಲ್ಲಿ FOMC ಮಿನಿಟ್ಸ್ ಮೀಟಿಂಗ್ ಶುರು ಆಗುತ್ತೆ. ನಾಳೆ ಮತ್ತು ನಾಡಿದ್ದು ಮೀಟಿಂಗ್ ಇರುತ್ತೆ. ನಾಡಿದ್ದು ಅಂದರೆ 17ನೇ ತಾರೀಕು ನಮಗೆ ಅಪ್ಡೇಟ್ ಬರುತ್ತೆ. ಅದರಿಂದ 18ನೇ ತಾರೀಕು ಅಂದರೆ ಗುರುವಾರ ನಮ್ಮ ಮಾರ್ಕೆಟ್ ಮೇಲೆ ಆ ಇಂಪ್ಯಾಕ್ಟ್ ಇರುತ್ತೆ. ಈ ಸಲ ಹೊಸ ಫೆಡ್ ಚೇರ್ಮನ್ ಆದ ಕೆವಿನ್ ವಾಶ್ ಅವರು ಈ ಇಂಟ್ರೆಸ್ಟ್ ರೇಟ್ ರಿಲೇಟೆಡ್ ಆಗಿ ಯಾವ ಥರ ಡಿಸಿಷನ್ಸ್ನ ತೊಗೊತಾರೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ರೀಸೆಂಟಾಗಿ ಇನ್ಫ್ಲೇಷನ್ ಆದರೆ 3 ಇಯರ್ಸ್ ಹೈಯಲ್ಲಿ ಬಂದಿದೆ. ಅದರಿಂದ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡ್ತಾರಾ ಅಥವಾ ಡಿಕ್ರೀಸ್ ಮಾಡ್ತಾರಾ ಅಥವಾ ಫ್ಯೂಚರ್ ಇಂಟ್ರೆಸ್ಟ್ ರೇಟ್ ಪ್ರೊಜೆಕ್ಷನ್ನ ಯಾವ ಥರ ಕೊಡ್ತಾರೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಬಗ್ಗೆ ಎಲ್ಲ ನಾಳೆ ಮತ್ತು ನಾಡಿದ್ದು ಇನ್ನೂ ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಲ್ವಾ? ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ನಿಸ್ತಾ ಇದೆ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫ್ರೆಂಡ್ಸ್, ಈಗ ರೀಸೆಂಟಾಗಿ ಒಂದು ಸಲ ಮೆನ್ಷನ್ ಮಾಡಿದ್ದೆ, ಈ ಮೇ ಮಂತಲ್ಲಿ SIP ಆದರೆ ಸ್ವಲ್ಪ ಫಾಲ್ ಆಗಿದೆ ಅಂತ, ಮತ್ತು ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ಆದರೆ 24% ಡ್ರಾಪ್ ಆಗಿದೆ ಅಂತ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಮತ್ತು ಈಗ ಮ್ಯೂಚುವಲ್ ಫಂಡ್ ಹೌಸಸ್ ಈ ಮೇ ಮಂತಲ್ಲಿ ಯಾವ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಈ ಲಾರ್ಜ್ ಕ್ಯಾಪಲ್ಲಿ, ಮಿಡ್ ಕ್ಯಾಪಲ್ಲಿ, ಸ್ಮಾಲ್ ಕ್ಯಾಪಲ್ಲಿ ಅಂತ ಇವಾಗ ತಿಳಿಸ್ತೀನಿ ನೋಡಿ. ಲಾರ್ಜ್ ಕ್ಯಾಪಲ್ಲಿ ಹೈಯೆಸ್ಟ್ ಇನ್ಫ್ಲೋಸ್ ಬಂದಿರೋ 5 ಕಂಪನೀಸ್ ಯಾವುವು ಅಂದರೆ ICICI ಬ್ಯಾಂಕ್, HDFC ಬ್ಯಾಂಕ್, ಅದಾನಿ ಎಂಟರ್ಪ್ರೈಸಸ್, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಎಟರ್ನಲ್. ಇಷ್ಟು ಕಂಪನೀಸಲ್ಲಿ ತುಂಬಾ ಜಾಸ್ತಿ ಇನ್ಫ್ಲೋಸ್ ಬಂದಿದ್ದಾವೆ. ಅದ್ರ ಜೊತೆಗೆ ಯಾವ ಕಂಪನೀಸಿಂದ ಔಟ್ಫ್ಲೋಸ್ ಹೋಗಿದೆ ಅಂತ ಕೂಡ ನೀವು ಇಲ್ಲೇ ನೋಡ್ಬೋದು. ಅದೇ ಥರ ಮಿಡ್ ಕ್ಯಾಪ್ ಸೆಗ್ಮೆಂಟಲ್ಲಿ ನೋಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಕಂಪನೀಸಲ್ಲಿ ಈ ಮೇ ಮಂತಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಲೆನ್ಸ್ಕಾರ್ಟ್, ಗ್ರೋ, JSW ಎನರ್ಜಿ, PB ಫಿನ್ಟೆಕ್, ಇಂಡಸ್ ಟವರ್, ಈ ಥರ 5 ಕಂಪನೀಸಲ್ಲಿ ತುಂಬಾ ಇನ್ಫ್ಲೋಸ್ ಬಂದಿದ್ದಾವೆ. ಅದೇ ಥರ 5 ಕಂಪನೀಸಲ್ಲಿ ತುಂಬಾ ಸೆಲ್ ಕೂಡ ಮಾಡಿದ್ದಾರೆ. ಅದೇ GE ವೆರ್ನೋವಾ T&D, BSC, ಇಟಾಚಿ ಎನರ್ಜಿ, ಒರಾಕಲ್, ಸೈಲ್, ಈ ಥರ 5 ಕಂಪನೀಸಲ್ಲಿ ಸೆಲ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ GE ವೆರ್ನೋವಾ ಆಗಲಿ, BSC, ಇಟಾಚಿ ಎನರ್ಜಿ ಈ ರೀಸೆಂಟ್ ಟೈಮಲ್ಲಿ ತುಂಬಾ ಈ ಕಂಪನೀಸ್ ಎಲ್ಲ ರ್ಯಾಲಿ ಆಗಿದ್ವು, ಅದರಿಂದ ಕೂಡ ಸೆಲ್ ಮಾಡಿರ್ಬೋದು. ಅದಾದಮೇಲೆ ಸ್ಮಾಲ್ ಕ್ಯಾಪ್ ಸೆಗ್ಮೆಂಟಲ್ಲಿ ನೋಡಿದ್ರೆ ಗುಜರಾತ್ ಗ್ಯಾಸ್, ಇಂದ್ರಪ್ರಸ್ಥ ಗ್ಯಾಸ್, ಸೋನಾ BLW, ಪೈನ್ ಲ್ಯಾಬ್ಸ್, ಬಂಧನ್ ಬ್ಯಾಂಕ್ ಈ ಕಂಪನೀಸಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತು ಸೆಲ್ ಸೈಡಲ್ಲಿ ನೋಡಿದ್ರೆ MTR ಟೆಕ್ನಾಲಜೀಸ್ನ ತುಂಬಾ ಸೆಲ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ಕಂಪನಿ ಬಗ್ಗೆ 3-4 ಡೇಸ್ ಬ್ಯಾಕ್ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದಾದಮೇಲೆ ಇನ್ನು ಯಾವ್ಯಾವ ಕಂಪನೀಸಲ್ಲಿ ಸೆಲ್ ಮಾಡಿದ್ದಾರೆ ಅಂತ ನೀವು ಇಲ್ಲೇ ನೋಡ್ಬೋದು. ಮತ್ತು ಫ್ರೆಂಡ್ಸ್, ಈಗ ಇನ್ನೂ ಸ್ಪೆಸಿಫಿಕ್ ಆಗಿ ಇಂಥ ಮ್ಯೂಚುವಲ್ ಫಂಡ್ ಹೌಸಸ್ಸೇ ಯಾವ ಕಂಪನೀಸಲ್ಲಿ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ, ಯಾವ ಕಂಪನೀಸಿಂದ ಸ್ವಲ್ಪ ಎಕ್ಸಿಟ್ ಆಗಿದ್ದಾರೆ ಅಂತ ಸಪ್ರೇಟ್ ಡೇಟಾ ಕೂಡ ಇದೆ. ಈಗ ಕಮೆಂಟ್ ಸೆಷನಲ್ಲಿ ಯಾರಾದರೂ ಸ್ಪೆಸಿಫಿಕ್ ಆಗಿ ಯಾವ್ಯಾವ ಕಂಪನೀಸ್ನ ಬೈ ಮಾಡಿದ್ದಾರೆ, ಯಾವ ಮ್ಯೂಚುವಲ್ ಫಂಡ್ಸ್ ಅಂತ ಬೇಕು ಅಂತ ಅಂದರೆ ಜಸ್ಟ್ ಆ ಮ್ಯೂಚುವಲ್ ಫಂಡ್ ಹೆಸರನ್ನ ಕಮೆಂಟ್ ಮಾಡಿ, ಯಾವ್ಯಾವ ಕಂಪನೀಸ್ನ ಬೈ ಮಾಡಿದ್ದಾರೆ ಅಂತ ಕಮೆಂಟ್ ಸೆಷನಲ್ಲೇ ತಿಳಿಸ್ತೀನಿ. ಅಥವಾ ತುಂಬಾ ಕಮೆಂಟ್ಸ್ ಬಂದರೆ ನಾಳೆ ಮಾರ್ಕೆಟ್ ನ್ಯೂಸಲ್ಲಾದರೂ ಡೀಟೇಲಾಗಿ ತಿಳ್ಕೊಳ್ಳೋಣ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.
ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.